ನನಗೇನ್ ಮಾಡ್ತೀರಿ ನೋಡಿ, ನೀವೇನ್ ಮಾಡ್ತೀರಿ, ನಿಮ್ಮ ಸೀಟಲ್ಲಿ ನಿಂತ್ಕೊಂಡು ನೀವೇನ್ ಮಾಡ್ತಿದ್ರಿ ನೋಡಿ, ನನ್ಗೆ ಹೇಳ್ತೀರಿ. ನಿಮ್ಮ ಬಗ್ಗೆ ನೀವು ಆತ್ಮಾವಲೋಕನ ಮಾಡಿ, ಇದು ಸರಿಯಾ ನೀವು ಮಾಡುದು? ಕರೆಕ್ಟ್ ನೀವೇ ಹೇಳಿ, ಕರೆಕ್ಟ್ ಆಗಿ ಆಲೋಚನೆ ಮಾಡಿ. ನೀವು ಒಂದ್ಸರಿ ಆತ್ಮಾವಲೋಕನ ಮಾಡ್ಕೊಳ್ಳಿ. ನಿಯಮ 60 ತಂದಂತಹಕ್ಕೆ ಒಂದೊಂದಕ್ಕೆ ವಿರೋಧ ಪಕ್ಷದ ಸ್ನೇಹಿತರುಗಳಿಗೆ ಅವರ ಕೆಲವು ಅನೇಕ ಬೇಡಿಕೆ ಒಂದೊಂದಕ್ಕೆ ಒಂದೊಂದು ನಿಲುವನ್ನ ತೆಗೆದುಕೊಂಡಿದ್ದೀರಾ. ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ಅದಕ್ಕೆ ನಮ್ಮ ರೈತರಿಗೆ ಕಾಲುಗಳಲ್ಲಿ ನೀರನ್ನ ಕೊನೆವರೆಗೂ ಕೂಡ ಆಕ್ಟ್ ಬಂದಿತ್ತು. ಅಮೆಂಡ್ಮೆಂಟ್ ಆಗಿಲ್ಲ. ನಮ್ಮ ಟೈಲ್ ಎಂಡ್ ಅವ್ರಿಗೆ ನೀರು ಇದಲ್ಲದೆ ಯಾರೇ ಆಗಲಿ ಆ ಮೋಟ್ರುಗಳನ್ನ ಹಾಕೊಳ್ಬಾರ್ದು. ಅಕ್ಕಪಕ್ಕ ಯಾರು ಜಮೀನು ಇತ್ತು ಅಂತಂದ್ರೆ ನಮ್ಮ ಪರ್ಮಿಷನ್ ತಗೋಬೇಕು ಇಲಾಖೆಯವ್ರಿಗೆ ಅನ್ನೋ ದೃಷ್ಟಿಯಿಂದ. ಇದಲ್ಲದೆ ನೀರಾವರಿಗೆ ಸಂಬಂಧಪಟ್ಟಂತೆ ಯಾರು ಮಿಸ್ಯೂಸ್ ಮಾಡಿಕೊಳ್ತಾರೆ, ಒಂದು ನಮ್ಮ ಸೂಪರಿಂಟೆಂಡೆಂಟ್ ಇಂಜಿನಿಯರ್ಗೆ ಪವರ್ ಕೊಟ್ಟಿದ್ದೀವಿ, ಒಂದು ನ್ಯಾಯಾಲಯ ತೆರೆದಿ ಅಂತ ಹೇಳಿ ನ್ಯಾಯಾಲಯ ತರ ರೆವಿನ್ಯೂ ತರ ಬಂದು ಅವರಿಗೆಲ್ಲ ಅಬ್ಜೆಕ್ಷನ್ ಕೊಟ್ಟು ರಕ್ಷಣೆ ಮಾಡಲಿಕ್ಕೋಸ್ಕರ ಎಲ್ಲ ಅಪೋಸಿಷನ್ ಪಾರ್ಟಿಯವರೆಲ್ಲ ಕೆಲವು ಸಲಹೆಗಳನ್ನು ಕೊಟ್ಟು ಆ ಸಲಹೆಗಳ ಮೇಲೆ ಇವತ್ತು ನಾನು ಈ ಬಿಲ್ ಅನ್ನ ರೈತ ನಾಲೆಗಳನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಟೈಲ್ ಎಂಡ್ಗೆ ನೀರು ತರಿಸಲಿಕ್ಕೆ ಈ ಕಾನೂನನ್ನು ತೆಗೆದುಕೊಂಡು ಬಂದಿದ್ದೇನೆ. ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಕರ್ನಾಟಕ ನೀರಾವರಿ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚನೆ ವಿಶ್ವಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. 2 ರಿಂದ 17ವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂಬುದು ಸಭೆಯ ಮುಂದೆ ಇರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 17ವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದೆ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮಂತ್ರಿಗಳು, 2024 ಸಾಲಕ್ಕೆ ಕರ್ನಾಟಕ ನೀರಾವರಿ ತಿದ್ದುಪಡಿಯನ್ನ ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ನೀರಾವರಿ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವವಾಗಿರುವವರು ಹೌದು, ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು.